ಇವತ್ ನೀವ್ ಯಾವನ್ನ ನಂಬ್ಕೊಂಡು ಹೋಗಿದಿರಲ್ಲ, ನೀವ್ ಒಂದ್ 4-5 ಜನ, ನಿಮ್ 4-5 ಜನದ್ದು ವಾಲಿಬಾಲ್ ಕಾಂಟ್ರಿಬ್ಯೂಷನ್ ಏನಿಲ್ಲ, ಬರೀ ಸೊನ್ನೆನೆ. ನೀವೇನ್ ನಿಮ್ಮ ಜಾತಕಗಳು ತೆಗೆದ್ರೆ ಜನ್ಮ ಜಾಲಾಡ. ಸ್ಟಾರ್ಟಿಂಗ್ ಅವ್ನ ಎಲ್ಲಾರ್ಗು ಬಿಸ್ಕೆಟ್ ಹಾಕ್ತಾನೆ, ಯಾವ್ಯಾರು ಬಿಸ್ಕೆಟ್ ತಿಂತಾರೆ ಎತ್ಕೊಂಡು ಆಮೇಲೆ ಅವ್ನು ಉತ್ಪಾದನೆ. ಮೀಟಿಂಗ್ ಕರೆದ್ರೆ 30-32 ಜಿಲ್ಲೆ ಬರ್ತಾರೆ. ನಾವ್ ಯಾವನು ಇವು ಪ್ಲೇಯರ್ ನೀನು ಹೋಗ್ಬೇಡ, ನೀನ್ ಅಫಿಷಿಯಲ್ ಹೋಗ್ಬೇಡ, ಆ ತರ ರಾಜಕಾರಣ ನನ್ನ ಲೈಫಲ್ಲಿ ನಾನು ಮಾಡಿಲ್ಲ, ನನ್ನ ಜೀನ್ಸ್ ಅಲ್ಲಿ ಅದಿಲ್ಲ. ಅದಿರೋದು ನನ್ನ ಮನೆ ದುಡ್ಡು, ನನ್ನ ಹಾರ್ಡ್ ಅಂಡ್ ಮನಿ, ನನ್ನ ಮನೆ ಮಠ ಎಲ್ಲ ಮಾರಿ ಈ ಹೋರಾಟ 16-17ರಿಂದ ನಾನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ನಂದಕುಮಾರ್, ಫಾರ್ಮರ್ ನ್ಯಾಷನಲ್ ವಾಲಿಬಾಲ್ ಪ್ಲೇಯರು, ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ. ನಿಮ್ಗೆಲ್ಲ ಗೊತ್ತಿರೋ ತರಾನೇ ಒಂದು 3-4 ಜನ ನಮ್ಮ ಅಸೋಸಿಯೇಷನ್ ಇಂದ ಹೊರಗಡೆ ಹೋಗಿ ಗೋವಿಂದರಾಜ್ ಜೊತೆಯಲ್ಲಿ ಯಾವುದೋ ಒಂದು ಚಾಂಪಿಯನ್ಶಿಪ್ ಅಂತ ಏನೋ ಮಾಡಕ್ ಹೋಗಿದ್ದಾರೆ. ಒಬ್ರು ಹೋಗಿರೋ ಅದ್ರಲ್ಲಿ ಒಬ್ರು ನಂಗೊಂದು ಮೆಸೇಜ್ ಹಾಕಿದ್ದಾರೆ ಅಂತ. ಅವರು ಅಂತಾರಾಷ್ಟ್ರೀಯ ತೀರ್ಪುಗಾರರು, ಅಂತಾರಾಷ್ಟ್ರೀಯ ಆಟಗಾರರು. ಅವರು ಒಂದು ಮೆಸೇಜ್ ಹಾಕಿದ್ದಾರೆ, ಸರ್ ನಮ್ಮ ಈ ಟೂರ್ನಮೆಂಟ್ಗೆ ಪ್ಲೇಯರ್ಸ್ ಬರಲಿಲ್ಲ, ಅಫಿಷಿಯಲ್ಸ್ ಬರಲಿಲ್ಲ, ಕೋಚಸ್ ಬರಲಿಲ್ಲ, ಹಿಂಗೆಲ್ಲ ಆಗ್ತಾ ಐತೆ, ಇದನ್ನೆಲ್ಲ ಯಾರು ನಿಲ್ಲಿಸ್ತಾ ಇದ್ದಾರೆ, ಅದಕ್ಕೆ ನೀವು ಯಾವತ್ತೂ ಸಪೋರ್ಟ್ ಮಾಡಬಾರ್ದು ಹಂಗೆ ಹಿಂಗೆ ಅಂತ ಹೇಳಿದ್ರು. ಅವ್ರಿಗೆ ಇದೊಂದು ವಿಶೇಷವಾದಂತ ಮಾಹಿತಿ ನಂಗೆ ಕೊಡೋದು. ನಾನು ಯಾವುದೇ ಫೈಟ್ ಮಾಡ್ಲಿ, ಯಾವುದೇ ಇದೆ ಮಾಡ್ಲಿ, ನಾನು ಹುಟ್ಟದಾಗಿಂದ ನನ್ನ ನೇಚರೇ ಆ ಥರ, ನನ್ನ ಹುಟ್ಟುಗುಣನೇ ಆ ಥರ. ನಾನು ಇನ್ನೊಬ್ಬರ ಸಹಾಯ ನಾನು ಕೇಳಲ್ಲ, ಇನ್ನೊಬ್ರ ಹತ್ರ ಹೋಗಿ ನೀವು ಬನ್ರಿ ನಂಗೆ ಸಪೋರ್ಟ್ ಮಾಡ್ರಿ, ಇನ್ನೊಂದು ಮಾಡ್ರಿ ಅಂತ ನಾನು ಮಾಡಲ್ಲ. ನನ್ನ ಹತ್ರ ಅವಕಾಶವಾದ ರಾಜಕಾರಣನೇ ಇಲ್ಲ. ನನಗೆ ರಾಮೋತಾರ್ಗೆ ಗಲಾಟೆ ಆಗೋವಾಗ, ಫೆಡರೇಷನ್ ಅಲ್ಲಿ ರಾಮೋತಾರ್ ಭ್ರಷ್ಟಾಚಾರ, ರಾಮೋತಾರ್ ವಿರುದ್ಧ ಹೋರಾಟ ಮಾಡೋವಾಗ ನಾನು ನಿಮ್ಮನ್ನೂ ಸೇರಿಸಿ, ಯಾರು ನನಗೆ ಮೆಸೇಜ್ ಮಾಡಿದಿರ ನಿಮ್ಮನ್ನೂ ಸೇರಿಸಿ, ಯಾರನ್ನೂ ನನ್ನ ಜೊತೆ ಬನ್ನಿ ಅಂತ ನಾನು ಕರೀಲಿಲ್ಲ. ನನ್ನ ಸ್ವಂತ ಶಕ್ತಿ, ಭಗವಂತನ ಆಶೀರ್ವಾದ, ಮತ್ತೆ ಈ ರಾಜ್ಯದಲ್ಲಿ, ದೇಶದಲ್ಲಿ ನನಗೇ ಆದಂತ ಪ್ರೀತಿ ವಿಶ್ವಾಸ ಇರುವಂತ ಜನ ನಾನು ಕರೀದ ಹುಲಿ ನನ್ನ ಜೊತೆ ನಿಂತ್ಕೊಂಡ್ರು ಅಂತ. ನಿಮ್ಮಂಗ ಅವಕಾಶವಾದ ರಾಜಕಾರಣ ನನ್ನ ಲೈಫಲ್ಲಿ ನಾನು ಮಾಡಿಲ್ಲ. ನಂಬುದವ್ರು ಬೆನ್ನಿಗಿರುದು, ನನ್ಗೆ ಅಧಿಕಾರ ಬರುತ್ತೆ, ಪವರು ಪೊಸಿಷನ್ಗೋಸ್ಕರ ನಾನು ಎಲ್ಲಂದ್ರೆ ಅಲ್ಲಿ ಹೋಗ್ತೀನಿ ಅಂತಂದ್ರೆ ಅದನ್ನ ಜನ ಹೇಳೋದು, ಮತ್ತೆ ನೀತಿ ನಿಯಮ ಗೊತ್ತಿರೋರು ಹೇಳೋದು, ಅದನ್ನ ಪ್ರಾಸ್ಟಿಟ್ಯೂಷನ್ ಅಂತಾರೆ. ಒಂದು ಕಡೆ ಗಟ್ಟಿಯಾಗಿ ನಿಲ್ಲಕ್ಕಾಗಿಲ್ಲ. ನಿಮ್ಗೆ ಯಾರೋ ಹೇಳಿದ್ರು, ಅದ್ಯಾರೋ ಹೇಳಿದ್ರಂತೆ ಇವನ್ಗೆ, ಅವ್ರ ಕೋಚ್ ಯಾರೋ ಹೇಳಿದ್ರಂತೆ, ನೀನು ನಮ್ಮ ಇವ್ರಿಗೆ ಯಾರಿಗೋ ಹೇಳಿದ್ರವ್ರಿಗೆ ನೀನ್ ಸಪೋರ್ಟ್ ಮಾಡ್ಬೇಕು, ಮಾಡಿ ನೀನು ಆ ಚೇರ್ಮನ್ ಆಗು, ಈ ಚೇರ್ಮನ್ ಆಗು ಅಂತ. ನೀನ್ ಏನ್ ಬೇಕಾದ್ರೂ ಆಗಯ್ಯ, ನನ್ಗೇನು. ನಿನಗೆ ನಾನು ಹೇಳ್ತಾ ಇರೋದು, ನಾನು ಯಾವುದೇ ಕಾರಣಕ್ಕೂ ಯಾವುದೇ ಪ್ಲೇಯರು, ಅಫಿಷಿಯಲ್ಲು ಇವ್ರನ್ನ ಇಟ್ಕೊಂಡು ನಾನು ರಾಜಕಾರಣ ಮಾಡಲ್ಲ, ಫೈಟ್ ಮಾಡಲ್ಲ. ನಾನು ಮಾಡೋದು ನನ್ನ ಕಡೆ ಉಸಿರಿರೋವರೆಗೂ ನನ್ನ ಸ್ವಂತ ಶಕ್ತಿ ಮೇಲೆ ನಾನು ಮಾಡೋನು. ಯಾವನ್ ಮೇಲೂ ನಾನು ಡಿಪೆಂಡ್ ಆಗಿಲ್ಲ. ನಾನು ದುಡ್ದಿರೋದು, ನನ್ನ ಮನೆ ದುಡ್ಡು, ನನ್ನ ಹಾರ್ಡ್ ಅಂಡ್ ಮನಿ, ನನ್ನ ಮನೆ ಮಠ ಎಲ್ಲ ಮಾರಿ ಈ ಹೋರಾಟ 16-17ರಿಂದ ನಾನು ಮಾಡ್ತಾ ಇದ್ದೀನಿ. ಯಾರು ನನಗೆ ಬನ್ನಿ ನಿಮ್ಗೆ ಇದು ಸಪೋರ್ಟ್ ಮಾಡ್ತೀವಿ, ಅದು ಸಪೋರ್ಟ್ ಮಾಡ್ತೀವಿ, ಅಥವಾ ನೀನ್ ಬಾಪ ನಂಗೆ ಸಪೋರ್ಟ್ ಮಾಡು, ನಂಗೆ ಕೈ ಹಿಡಿ ಮಾಡು ಅಂತ ಯಾವ ಮಗನೂ ನಾನು ಕೇಳಲಿಲ್ಲ. ಯಾವನು ನನ್ಗೆ ಯಾರು ಗಟ್ಟಿಯಾಗಿ ನಿಲ್ತಾರೋ ಅವ್ರ ಋಣನ ತೀರ್ಸಕ್ಕೆ ಭಗವಂತ ನಂಗೆ ಶಕ್ತಿ ಕೊಟ್ಟಿರ್ತಾನೆ, ನಾನು ತೀರಿಸ್ತೀನಿ ಅವ್ರ ಋಣನ. ಯಾವ ಅಡ್ಕಸ್ಬಿಗಳು ಅರ್ಬರ್ಕಲಾಗಿರೋವು ಇವ್ಯಾವು ನನ್ನ ಜೊತೆ ನಿಲ್ಲಿಲ್ಲ ಅಂದ್ರೆ ನನ್ಗೇನ್ ಮಾಡಕ್ಕಾಗಲ್ಲ. ನಾನ್ ಬೆಳೆಸ್ದವ್ರೆ, ನಾನೇ ಬೆಳೆಸಿರೋದು. ಅನ್ನ ಹಾಕಿದ ಕೈನೇ ಕತ್ತರಿಸಿ, ಅನ್ನ ಹಾಕಿದ ಕೈನೇ ಕಟ್ ಮಾಡ್ಕೊಂಡು ತಿನ್ನೋ ಅಂತ ಜನ ನೀವು ಅಂತ. ನನ್ನ ಕೇಳ್ತೀಯ ನೀನು? ಪ್ಲೇಯರ್ಸು ಅಫಿಷಿಯಲ್ಸ್ನ ಎಲ್ಲ ನೀವು ನಿಮ್ಮವರು ನಿಲ್ಲಿಸ್ತಾ, ನಾವ್ಯಾಕ್ರಿ ನಿಲ್ಸೋಣ? ನಮ್ಗೆ ಯಾಕೆ ಬೇಕು? ನಮ್ಗೆ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಾವು ಒಂದು ಸಿದ್ಧಾಂತ, ಒಂದು ನೀತಿ ನಿಯಮ ಇಟ್ಕೊಂಡು ನಾವು ಫೈಟ್ ಮಾಡ್ತಾ ಇರೋದು. ನಾವು ಯಾವನು ಇವು ಪ್ಲೇಯರ್ನ ನೀನು ಹೋಗ್ಬೇಡ, ನೀನ್ ಅಫಿಷಿಯಲ್ ಹೋಗ್ಬೇಡ, ಆ ತರ ರಾಜಕಾರಣ ನನ್ನ ಲೈಫಲ್ಲಿ ನಾನು ಮಾಡಿಲ್ಲ, ನನ್ನ ಜೀನ್ಸಲ್ಲಿ ಅದಿಲ್ಲ ಅಂತ. ಅದೇನಿದ್ರು ನೀನು ಮತ್ತೆ ನಿನ್ನ ಅಕ್ಕಪಕ್ಕದಲ್ಲಿರೋ ಕೆಲವು ಅಡ್ಕಸ್ಬಿಗಳು ಅವ್ರು ಇರ್ಬೇಕು, ನಾನಲ್ಲ ಅಂತ. ಹುಲಿ ಹೊಟ್ಟೆಯಲ್ಲಿ ಹುಟ್ಟಿರೋದು ಹುಲಿ ಮರಿನೇ ಅಂತ, ಅದು ಇಲಿ ಆಗಕ್ ಸಾಧ್ಯನೇ ಇಲ್ಲ ಅಂತ. ಕಷ್ಟನೋ ಸುಖನೋ ನನ್ನ ರಕ್ತ ಮಾರಿ, ನನ್ನ ಮನೆ ಮಠ ಮಾರಿ ಈ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ದೇಹದಲ್ಲಿ ರಕ್ತ ಇರೋವರೆಗೂ ನಾನು ಒಬ್ಬರು ಕೈ ಚಾಚಲ್ಲ, ಕೈ ಉಡ್ಡಲ್ಲ. ನಾನು ನನ್ನ ಮಗನ್ಗೂ ಸಲಾಮು ಅನ್ನಲ್ಲ, ಗುಲಾಮು ಅನ್ನಲ್ಲ. ಇವತ್ ನೀವ್ ಯಾವನ್ನ ನಂಬ್ಕೊಂಡು ಹೋಗಿದಿರಲ್ಲ, ನೀವ್ ಒಂದ್ 4-5 ಜನ, ನಿಮ್ 4-5 ಜನದ್ದು ವಾಲಿಬಾಲ್ ಕಾಂಟ್ರಿಬ್ಯೂಷನ್ ಏನಿಲ್ಲ, ಬರೀ ಸೊನ್ನೆನೆ. ನೀವೇನ್ ನಿಮ್ಮ ಜಾತಕಗಳು ತೆಗೆದ್ರೆ ಜನ್ಮ ಜಾಲಾಡಾಕ್ಬಿಡ್ತೀನಿ. ಅದಕ್ಕೆ
ಅದೇನು ಅಂತಾರಲ್ಲ, ಕಸ ಕಸ ಹಾಗೆ ಇರ್ಲಿ, ಅದನ್ನ ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತ. ನನಗ್ ಮೆಸೇಜ್ ಮಾಡ್ತೀಯಾ, ನನ್ಗೆ ಹೇಳ್ತೀಯಾ ನೀನು ಹಿಂಗೆ ಪ್ಲೇಯರ್ಸ್ ಬರ್ಲಿಲ್ಲ, ಟೀಮ್ಗಳು ಬರ್ಲಿಲ್ಲ. ನಿನ್ ತಾಕತ್ತು, ನೀನ್ ಕರ್ಸ್ಬೇಕು, ಮಾಡ್ಬೇಕು. ನಾನ್ ಮಾಡೋವಾಗ ಹೆಂಗ್ ಮಾಡ್ತಾ ಇದ್ದೆ ರೀ? ಇವತ್ತು ಅವ್ನ್ ಏನ ಗೋವಿಂದರಾಜ್ ನಂಬ್ಕೊಂಡ್ ನೀವು ಹೋಗಿದ್ದೀರಾ, ಅನಂತರಾಜು ಗೋವಿಂದರಾಜನ್ ನಂಬ್ಕೊಂಡು ಹೋಗಿದ್ದೀರಾ. ಕೆಲವೇ ದಿನಗಳಲ್ಲಿ ನೀವೇ ಸಿನಿಮಾ ನೋಡ್ತೀರಾ. ಕೆಲವೇ ದಿನಗಳಲ್ಲಿ ನೀವು ನನ್ನ ಕೇಳ್ಬೇಡ್ರಿ, ನಾನ್ ಹೇಳಿದ್ ಕೇಳ್ಬೇಡ್ರಿ. ನೀವು ಅವ್ರ ಬಾಸ್ಕೆಟ್ ಬಾಲ್ ಅಲ್ಲಿ ಇರುವಂತ ಕೋಚ್ಗಳು, ಅಧಿಕಾರಿಗಳು, ಒಲಿಂಪಿಕ್ ಅಸೋಸಿಯೇಷನ್ ಕೆಲಸ ಮಾಡಿರುವಂತ ಪದಾಧಿಕಾರಿಗಳು ಅವ್ನ ಕೇಳ್ರಿ. ಸ್ಟಾರ್ಟಿಂಗ್ ಅವ್ನ ಎಲ್ಲಾರ್ಗು ಬಿಸ್ಕೆಟ್ ಹಾಕ್ತಾನೆ. ಯಾವ್ಯಾರು ಬಿಸ್ಕೆಟ್ ತಿಂತಾರೆ ಎತ್ಕೊಂಡು ಆಮೇಲೆ ಅವ್ನ ಪಾದದ ಕೆಳಗಡೆ, ಬುಟ್ಸು ಕಾಲ್ ಕೆಳಗಡೆ ಇಟ್ಕೊಂಡು ನಿಮ್ಮನ್ನ ಅಲ್ಲಿಗೆ ವಾಚ್ಮೆನ್, ಸೆಕ್ಯೂರಿಟಿನೋ, ಕಸ ಹೊಡಿಯೋಕೋ ಅದಕ್ಕೆ ಇದಕ್ಕೆ ಮಾಡ್ಕೊಂತಾನಷ್ಟೇ ಅವ್ನು ಗೋವಿಂದರಾಜು, ಅನಂತರಾಜು ಅಂತ. ಈ ಅನುಭವ ಇದಕ್ ಮುಂಚೆ ಈ ಅಡ್ಡ ಕಮಿಟಿ ಅವು ಇವು ನನ್ ಮೇಲೆ ಮಾಡ್ಕೊಂಡವ್ರು, ಅವ್ರನ್ನ ಕೇಳ್ರಿ, ಹೇಳ್ತಾರೆ. ಬದುಕಿದ್ರೆ ಎಷ್ಟ್ ದಿನ ರೀ ಬದುಕೋದು? ಸ್ವಾಭಿಮಾನ, ಗಂಡಸ್ತಾನ ಇಟ್ಕೊಂಡು ಬದುಕ್ಬೇಕು. ನಾವು ನಿಲ್ತೀವಿ, ನಾವ್ ಏನೇ ಅಪ್ಸು ಡೌನ್ಸ್ ಬಂದ್ರು ನಿಲ್ತೀವಿ. ನಾವ್ ಅಧಿಕಾರ, ದುಡ್ಡು, ಯಾವ ಆಮಿಷಕ್ಕೂ ನಾವು ಒಳಗಾಗಲ್ಲ ಅನ್ಬೇಕು ಅಂತ. ಏನ್ ನೀವ್ ಹೋದ್ರೆ ಏನಾಯ್ತು ರೀ? ನಾನು ಈ ವಾಲಿಬಾಲ್ ಅಸೋಸಿಯೇಷನ್ ಅಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇದ್ದಂಗೆ. ನಿಮ್ಮಂತ ಅವ್ರು ಇನ್ನು 100 ಜನ ತಯಾರಿಸ್ಬಿಡ್ತೀನಿ ಅಂತ. ಸಾಕು, ನಾನು ಒಂದು ಮೀಟಿಂಗ್ ಕರೆದ್ರೆ 30-32 ಜಿಲ್ಲೆ ಬರ್ತಾರೆ ಅಂತ. ಇಡೀ ರಾಜ್ಯದಲ್ಲಿ ದೇಶದ ಮೀಟಿಂಗ್ ಕರೆದ್ರೆ 28-29 ರಾಜ್ಯಗಳು ಬರ್ತಾರೆ ನನ್ನ ಮೀಟಿಂಗ್ಗೆ ಅಂತ. ಬರೀ ಫೋನ್ ಕಾಲ್ಗೆ ಅಂತ. ರಾಜ್ಯದಲ್ಲಿ ಮೊನ್ನೆ ಯಾರೋ ನಮ್ಮ ಸ್ನೇಹಿತರು, ಹಿರಿಯ ಪದಾಧಿಕಾರಿಗಳು, ನಮ್ಮ ಅಧ್ಯಕ್ಷರೆಲ್ಲ ಹೇಳಿದ್ರು, ಒಂದ್ ಮೀಟಿಂಗ್ ಮಾಡ್ಬೇಕಪ್ಪ ಕರಿ ಅಂತ ಅಂದ್ರು. ಅದೇನ್ ನಮ್ಮ ಶಕ್ತಿ ನೋಡ್ಲೇಬೇಕು ಅಂತ ಏನೋ ಅಂದಿದ್ರೇನೋ, ಕರೆದೆ ಅಂತ. 31-32 ಜಿಲ್ಲೆ ಬಂತು ಅಂತ. ಕೆಲವ್ರು ಪಾಪ ಬಿಡಿ ಬ್ರೋನ್ನಲ್ಲೇ ಇದ್ದಂಗೆ, ಇಲ್ಲೊಂದ್ ಕಾಲು ಅಲ್ಲೊಂದ್ ಕಾಲು, ಆ ಕಡೆ ಗಂಡು ಅಲ್ಲ, ಹೆಣ್ಣಿಗೆ ಹೆಣ್ಣು ಅಲ್ಲ. ಅವ್ರು ಇಲ್ಲೂ ಇರ್ತಾರೆ, ಅಲ್ಲೂ ಇರ್ತಾರೆ. ಇನ್ನು ಕೆಲವ್ರು ಏನ್ ಇವತ್ತು ನಿಮ್ ಜೊತೆ ಎಲ್ಲ ಗೋವಿಂದರಾಜು ಅವರು ನಂಬ್ಕೊಂಡು, ಅನಂತರಾಜನ್ ನಂಬ್ಕೊಂಡು ಏನ್ ಹೋಗಿದ್ದೀರಾ, ಅದರಲ್ಲಿ ಯಾರ್ಯಾರು ವಾಲಿಬಾಲ್ಗೆ ಏನ್ ಕಾಂಟ್ರಿಬ್ಯೂಷನ್ ಮಾಡೋರೆ, ಏನ್ ತ್ಯಾಗ ಮಾಡಿದ್ದಾರೆ, ಪ್ಲೇಯರ್ಗಳಿಗೋಸ್ಕರ ಏನ್ ಮಾಡಿದ್ದಾರೆ ಎಲ್ಲ ನನ್ಗೆ ಗೊತ್ತಿದೆ. ಯಾಕೆಂದ್ರೆ ಇದು ನಮ್ಮ ಫ್ಯಾಕ್ಟ್ರಿಯಿಂದಾನೇ ಆಚೆ ಹೋಗಿರೋ ಪ್ರಾಡಕ್ಟ್ಗಳು ಇವೆಲ್ಲ ಅಂತ. ನೀವಲ್ಲ, ಹತ್ತಿರತ ಮಾರಾತರು ಬಂದ್ರು ಅವನ್ನ ತೆಗಿಯೋದು, ಗೋವಿಂದರಾಜನ್ನ ಅನಂತರಾಜನ್ ತೆಗಿಯೋದು ಸೆದಸಿದ್ದ ತೆಗೆದೇ ತೆಗಿತೀವಿ. ಹೆಂಗ್ ತೆಗಿತೀವಿ ಅಂತ ಕಾದು